ಸರ್ಕಾರದ ಮುಂದೆ ಎರಡು ಬೇಡಿಕೆಗಳನ್ನಿಟ್ಟು ಮುಷ್ಕರಕ್ಕಿಳಿದಿದ್ದ ಸಾರಿಗೆ ನೌಕರರು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಆದರೆ ಮುಷ್ಕರ ಹಿಂಪಡೆಯುವ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಹೈ ಡ್ರಾಮಾವೇ ನಡೆದು ಹೋಯಿತು. ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾಗಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಘೋಷಿಸ್ತಾ ಇದ್ದಂತೆ ಸಾರಿಗೆ ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಷ್ಕರ ವಾಪಸ್ ಬೇಡವೇ ಬೇಡ ಅಂತ ನೌಕರರು ಪಟ್ಟು ಹಿಡಿದಿದ್ರು. ಈ ವೇಳೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ನೌಕರರ ನಡುವೆ ವಾಗ್ವಾದವೇ ನಡೆಯಿತು. ಮುಷ್ಕರ ವಾಪಸ್ ಪಡೆದಿದ್ದಕ್ಕೆ ಸಿಟ್ಟಿಗೆದ್ದ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಮನವೊಲಿಕೆಗೆ ಮುಖಂಡರು ಹರಸಾಹಸ ಪಡಬೇಕಾಯಿತು. ಕೊನೆಗೂ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ 4 ಸಾರಿಗೆ ನಿಗಮದ ಸಿಬ್ಬಂದಿ ಬಸ್ ಬಂದ್ ನಿರ್ಧಾರ ಕೈಬಿಟ್ಟರು. ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದ ಫ್ರೀಡಂ ಪಾರ್ಕ್ಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಭೇಟಿ ನೀಡಿತು. ಜಂಟಿ ಕ್ರಿಯಾ ಸಮಿತಿ ಮುಖಂಡರನ್ನ ಮನವೊಲಿಸುವ ಪ್ರಯತ್ನ ಮಾಡಿತು. 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 28 ತಿಂಗಳ ವೇತನ ಹಿಂಬಾಕಿ 1271.92 ಕೋಟಿ ನೀಡಲು ಸರ್ಕಾರ ತೀರ್ಮಾನಿಸಿದೆ ಅಂತ ಹೇಳಿದರು. ಕಮಿಟಿ ರೆಕಮೆಂಡ್ ಮಾಡಿತ್ತು 14 ತಿಂಗಳ ಒಂದು ಅರಿಯರ್ಸ್ ಅನ್ನು ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂಥ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂಥ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನು 72 ಕೋಟಿಯಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಈಗ ಬಜೆಟ್ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನು ಇಟ್ಟು ಆ ಒಂದು ಹಣವನ್ನು ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ಕಲ್ಪಿಸ್ತೇವೆ. ಆರಂಭದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಭರವಸೆಗೆ ಸಾರಿಗೆ ನೌಕರರು ಒಪ್ಪಿಗೆ ಸೂಚಿಸಿರಲಿಲ್ಲ. ಆನಂತರ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆಯುವುದಾಗಿ ಘೋಷಿಸಿದರು. ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದು ಎಲ್ಲಾ ಭರವಸೆ ಈಡೇರಿಸುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಘೋಷಿಸಿದ್ದಾರೆ. ಹೀಗಾಗಿ ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಾರಿಗೆ ಬಸ್ಗಳು ರಾಜ್ಯಾದ್ಯಂತ ಎಂದಿನಂತೆ ಸಂಚರಿಸಲಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಮಾರ್ಚ್ 2ರವರೆಗೆ ರಾಜ್ಯ ಸರ್ಕಾರಕ್ಕೆ ಕಾಲಾವಕಾಶ ನೀಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧರಿಸಿದೆ. ಅಷ್ಟರಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸರ್ಕಾರ ಸಭೆ ಕರೆಯದೇ ಇದ್ರೆ, ನೌಕರರ ಬೇಡಿಕೆಗಳ ಬಗ್ಗೆ ತೀರ್ಮಾನಕ್ಕೆ ಬರೆದಿದ್ರೆ ಮಾರ್ಚ್ 3ರಿಂದ ಫ್ರೀಡಂ ಪಾರ್ಕ್ನಲ್ಲೇ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ಜಯದೇವರಾಜೆ ಅರಸ್ ಮಾಹಿತಿ ನೀಡಿದ್ದಾರೆ. ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ಕಾರ ಮಾರ್ಚ್ 2ರ ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿನ ಕರೆದು ನಮ್ಮ 2 ಬೇಡಿಕೆ ಏನಿದೆ 38 ತಿಂಗಳ ವೇತನ ಬಾಕಿ ಮತ್ತು 24ರಲ್ಲಿ ಏನು ವೇತನ ನಾವು ಕೊಟ್ಟು ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಪಕ್ಷದಲ್ಲಿ ನಾವು ಮತಕ್ಕೆ ಹೇಳಿ ಇಲ್ಲದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನು ಇಲ್ಲೇ ನಾವು ಕೂರ್ತೇವೆ ಅನ್ನುವಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಸರ್ಕಾರದ ವಿರುದ್ಧ ಮುಷ್ಕರಕ್ಕಿಳಿದಿದ್ದ ಸಾರಿಗೆ ನೌಕರರ ಬೇಡಿಕೆಗಳೇನು ಅನ್ನೋ ಮಾಹಿತಿ ಇಲ್ಲಿದೆ. 2020ರಿಂದ 2023ರವರೆಗಿನ 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ. 38 ತಿಂಗಳ ಅರಿಯರ್ಸ್ 1740 ಕೋಟಿ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಮೊದಲ ಬೇಡಿಕೆಯಾಗಿತ್ತು. 2020ರ ಜನವರಿಯಲ್ಲಿ ವೇತನ ಹೆಚ್ಚಳ ಮಾಡಬೇಕಿತ್ತು. ಆದರೆ ಅಂದಿನ ಬಿಜೆಪಿ ಸರ್ಕಾರ ವೇತನ ಹೆಚ್ಚಳ ಮಾಡಿರಲಿಲ್ಲ. 2023ರ ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಹೀಗಾಗಿ 2024ರ ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಆಲಿಸಿದ್ದ ಸರ್ಕಾರ ಬುಧವಾರ ನೌಕರರಿಗೆ ನೀಡಿದ್ದ ಭರವಸೆಯ ಅಂಶಗಳು ಇಲ್ಲಿವೆ. ಸಾರಿಗೆ ನೌಕರರು ಬೇಡಿಕೆ ಇಟ್ಟಿದ್ದ 38 ತಿಂಗಳ ಅರಿಯರ್ಸ್ ಬದಲು 26 ತಿಂಗಳ ಅರಿಯರ್ಸ್ ನೀಡಲು ರಾಜ್ಯ ಸರ್ಕಾರ ಒಪ್ಪಿದೆ. ಸಾರಿಗೆ ನೌಕರರು ಬೇಡಿಕೆ ಇಟ್ಟಿದ್ದ 1740 ಕೋಟಿ ಬದಲಿಗೆ 1271 ಕೋಟಿ ಅರಿಯರ್ಸ್ ಹಣ ಬಿಡುಗಡೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ. 2024ರ ಜನವರಿ ಬದಲು 2025ರ ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡುವುದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ವೇತನ ಪರಿಷ್ಕರಣೆ ಪ್ರಮಾಣ ಮಾತ್ರ ನಿಗದಿಯಾಗಿಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಬಿಜೆಪಿ ನಡುವೆ ಕೆಸರೆರಚಾಟ ನಡೆದಿದೆ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಆದರೆ ಅವರು ಸಾರಿಗೆ ನೌಕರರ ವೇತನವನ್ನ ಹೆಚ್ಚಿಸಲಿಲ್ಲ. ನಿಯಮದ ಪ್ರಕಾರ 2020 ಜನವರಿ 1ರಂತೆ ವೇತನ ಪರಿಷ್ಕರಣೆ ಮಾಡಬೇಕು.
ಆದ್ರೆ ಬಿಜೆಪಿಯವರು 2023ರಲ್ಲಿ ವೇತನ ಪರಿಷ್ಕರಿಸಿ ಹೋದ್ರು. ಬಿಜೆಪಿ ತಪ್ಪಿನಿಂದ ಈಗ ಸಮಸ್ಯೆ ಉಂಟಾಗಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವೇತನ ಪರಿಷ್ಕರಣೆ 23 ಅಂತ ಬಿಜೆಪಿ ಸರ್ಕಾರ ಆದೇಶ ಮಾಡೋದು, ಅದರ ಪ್ರಕಾರ 27 ಬರೋಬ್ಬರಿ ಆಗಬೇಕು. 23ಕ್ಕೆ ವೇತನ ಪರಿಷ್ಕರಣೆ ಅಂತ ಬಿಜೆಪಿ ಸರ್ಕಾರ ಮಾಡಿದ್ದು, ನಾವಲ್ಲ. 4 ವರ್ಷ ಆದಮೇಲೆ ಅಂದರೆ 27ಕ್ಕೆ ಆಗಬೇಕಾಗಿತ್ತು. ಆದರೆ ನಾನು ಅದು ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಬೇಡ ಅಂತೇಳಿ ಅದನ್ನು 1 ವರ್ಷ 25ಕ್ಕೆ ಹಾಕಿದೆ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಎಂಬ ಸಾರಿಗೆ ಸಚಿವರ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ಆಗಿತ್ತು ಎನ್ನುವುದು ನಾಚಿಕೆಗೇಡು. ಕುಣಿಯಲಾರದವನು ನೆಲಡೊಂಕು ಎಂಬ ಸ್ಥಿತಿಗೆ ಸರ್ಕಾರ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇವರ ಅವಧಿ ಮುಗಿಯುವುದರಲ್ಲಿ ತೀರಿಸಿ ಹೋಗ್ತಾರಾ ಅಂತ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಬಿಇಎಲ್ ಲೇಔಟ್ ಹೊಂಬಾಳೆಗೌಡ ಮನೆಯಲ್ಲಿ ನಡೆದಿದ್ದ ರಾಬರಿಗೆ ಭರ್ಜರಿ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಸಮವಸ್ತ್ರದಲ್ಲಿ ಬಂದು ಕೈಕಾಲುಗಳಿಗೆ ಟೇಪ್ ಸುತ್ತಿ ಪಿಸ್ತೂಲ್ ತೋರಿಸಿ 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ದೋಚಿದವನು ಒಬ್ಬ ಖೈದಿ ಅಂತ ತಿಳಿದು ಬಂದಿದೆ. ಸೋಕೋ ಟೀಮ್ ಪರಿಶೀಲನೆ ವೇಳೆ ಮಹತ್ವದ ಸುಳಿವು ಪತ್ತೆಯಾಗಿದೆ. ಫಿಂಗರ್ ಪ್ರಿಂಟ್ನಿಂದ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ಯಾಕಂದ್ರೆ ಪೊಲೀಸರಿಗೆ ಸಿಕ್ಕ ಫಿಂಗರ್ ಪ್ರಿಂಟ್ ಜೈಲಲ್ಲಿ ಇರುವ ಕೈದಿಯದ್ದು. ಸದ್ಯ ಕೈದಿ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಮುಂದಾದಾಗ ಪೊಲೀಸರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಪೆರೋಲ್ ಮೇಲೆ ಬಿಡುಗಡೆ ಹೊಂದಿದ್ದು ರಾಬರಿಯಾದ ಮರುದಿನವೇ ವಾಪಸ್ ಜೈಲಿಗೆ ಹೋಗಿದ್ದಾರೆ. ಜೈಲಲ್ಲಿ ಇರೋ ಕೈದಿನ ಬಾಡಿ ವಾರೆಂಟ್ ಮೇಲೆ ಬ್ಯಾಡರಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಐರ್ಲೆಂಡ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕುಟ್ರುಪಾಡಿ ವಿಮಲಗಿರಿ ಯುವಕನ ಶವ ಪತ್ತೆಯಾಗಿದೆ. ಐರ್ಲೆಂಡ್ನ ಡಬ್ಲಿನ್ನ ನಿವಾಸದಲ್ಲಿ ಸಾಂಜೋ ಸುನಿಲ್ ಶವವಾಗಿ ಪತ್ತೆಯಾಗಿದ್ದ. ಸದ್ಯ ಐರ್ಲೆಂಡ್ ಪೊಲೀಸರು ಸಂಶಯಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ವರ್ಷದ ಹಿಂದೆ ಕಡಬದ ಯುವತಿಯನ್ನ ವಿವಾಹವಾಗಿದ್ದ ಸಾಂಜೋ ಸುನಿಲ್ ಮೊದಲು ಇಸ್ರೇಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಕೆಲವು ತಿಂಗಳ ಹಿಂದೆ ಐರ್ಲೆಂಡ್ಗೆ ತೆರಳಿದ್ದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಸಂತ್ರಸ್ತೆಯ ಎದೆ ಸವರೋದು ಹಾಗೂ ಆಕೆ ಧರಿಸಿದ ಪೈಜಾಮಾದ ದಾರವನ್ನ ಎಳೆಯುವುದು ಕೂಡ ಅತ್ಯಾಚಾರ ಯತ್ನಕ್ಕೆ ಸಮ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಈ ಮೂಲಕ ಅಲಹಾಬಾದ್ ಹೈಕೋರ್ಟ್ನ ವಿವಾದಾತ್ಮಕ ಆದೇಶವನ್ನ ರದ್ದುಗೊಳಿಸಲಾಗಿದೆ. ಇಂತಹ ವರ್ತನೆ ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನವಲ್ಲ, ಕೇವಲ ಅತ್ಯಾಚಾರಕ್ಕೆ ನಡೆದ ಸಿದ್ಧತೆ ಎಂಬ ಅಲಹಾಬಾದ್ ಹೈಕೋರ್ಟ್ನ ವಿವಾದಾತ್ಮಕ ಆದೇಶವನ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಾಯ್ ಮಾಲ್ಯಾ ಬಾಗ್ಚಿ ಮತ್ತು ಎನ್ಇ ಅಂಜಾರಿಯಾ ಅವರನ್ನ ಒಳಗೊಂಡ ಪೀಠ ರದ್ದುಗೊಳಿಸಿದೆ. ಇನ್ನು ಪ್ರಕರಣದ 2 ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಅತ್ಯಾಚಾರ ಯತ್ನ ಪ್ರಕರಣವನ್ನ ಪುನಃ ದಾಖಲಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ರಾಜ್ಯ ಸರ್ಕಾರಗಳು ಘೋಷಿಸುವ ಉಚಿತ ಯೋಜನೆಗಳನ್ನು ಕಟುವಾಗಿ ಟೀಕಿಸಿರುವ ಸುಪ್ರೀಂ ಕೋರ್ಟ್ ಉಚಿತ ಆಹಾರ, ಉಚಿತ ವಿದ್ಯುತ್, ಉಚಿತ ಬೈಸಿಕಲ್ ಯೋಜನೆಗಳ ಮೂಲಕ ನೀವು ಯಾವ ರೀತಿಯ ಸಂಸ್ಕೃತಿಯನ್ನು ಸೃಷ್ಟಿಸುತ್ತಿದ್ದೀರಿ ಅಂತ ಖಾರವಾಗಿ ಪ್ರಶ್ನಿಸಿದೆ. ತಮಿಳುನಾಡು ಸರ್ಕಾರ ರಾಜ್ಯದ ಪ್ರತಿಯೊಬ್ಬರಿಗೂ ಉಚಿತ ವಿದ್ಯುತ್ ನೀಡುವಂತೆ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮ ಅಂದರೆ TANGEDCOಗೆ ಆದೇಶ ನೀಡಿದೆ. ಆದರೆ ಇದಕ್ಕೆ ಪ್ರತಿಯಾಗಿ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮಕ್ಕೆ ನೀಡಬೇಕಾದ ಸಬ್ಸಿಡಿ ಮೊತ್ತವನ್ನು ಸರಿಯಾಗಿ ಪಾವತಿಸಿರಲಿಲ್ಲ. ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ನಿಗಮ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ದೂರಿನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ CJI ಸೂರ್ಯಕಾಂತ್ ನೇತೃತ್ವದ ಪೀಠವು ಸರ್ಕಾರದ ಉಚಿತ ಯೋಜನೆಗಳನ್ನು ಖಾರವಾಗಿ ಪ್ರಶ್ನಿಸಿದೆ. ಚುನಾವಣೆಗೆ ಮುನ್ನ ಘೋಷಿಸುವ ಉಚಿತ ಯೋಜನೆಗಳನ್ನು ಮರುಪರಿಶೀಲಿಸುವ ಅಗತ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಲ್ಯಾಣ ಯೋಜನೆಗಳು ಸಮತೋಲನದಿಂದ ಇರಬೇಕು ಹಾಗೂ ರಾಜ್ಯದ ಆರ್ಥಿಕ ಸ್ಥಿರತೆ ಗಮನದಲ್ಲಿ ಇಟ್ಕೊಳ್ಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ದೆಹಲಿಯಲ್ಲಿ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು 2026ರ ಎಐ ಶೃಂಗಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಎಐ ತಂತ್ರಜ್ಞಾನ ಮಾನವೀಯ ನೆಲೆಯಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. और मानव विजन कहता है एम मोरल एंड एथिकल सिस्टम, यानी एआई एथिकल गाइडेंस पर आधारित हो. ರೈತನನ್ನ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಯುವ ರೈತರು ವ್ಯವಸಾಯಕ್ಕೆ ಇಳಿದ್ರೆ ಹೆಣ್ಣು ಸಿಗೋದೇ ಕಷ್ಟವಾಗಿದೆ. ಈ ಸಂಕಷ್ಟಕ್ಕೆ ಪರಿಹಾರವಾಗಿ ತುಮಕೂರಿನ ಕುಣಿಗಲ್ ಶಾಸಕ HD ರಂಗನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಕೃಷಿಕರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ವಿಶೇಷ ಭತ್ಯೆ ಮತ್ತು ಸ್ಥಾನಮಾನ ಘೋಷಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ.
ಬಾಗಲಕೋಟೆ ಜಿಲ್ಲೆ ಅಮೀನಗಡದ ಸಂಗಮೇಶ್ವರ ಪಿಯು ಕಾಲೇಜ್ ವಿದ್ಯಾರ್ಥಿಗಳಿಗೆ ಭರ್ಜರಿ ಉಡುಗೊರೆ ಘೋಷಣೆ ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ತಲಾ 5 ಗ್ರಾಂ ಚಿನ್ನದ ಪದಕ ನೀಡುವುದಾಗಿ ಕಾಲೇಜಿನ ಉಪ ಪ್ರಾಚಾರ್ಯ ಆರ್ಜಿ ಸನ್ನಿ ಘೋಷಿಸಿದ್ದಾರೆ. ಹಲ್ಲು ನೋವಿಗೆ ಚಿಕಿತ್ಸೆ ಪಡೆಯುವುದಕ್ಕೆಂದು ಆಸ್ಪತ್ರೆಗೆ ಹೋದ ನಾಜಿಯಾ ಬೇಗಂ ಅವರು ಅನಸ್ತೇಷಿಯಾ ಹೈಡೋಸ್ ನೀಡಿದ್ದಕ್ಕೆ ಕೋಮಾಗೆ ಜಾರಿದ್ದಾರೆ. ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಕೆಎಂಎಫ್ ಉತ್ಪನ್ನ ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುದ್ದಿ ಸದ್ಯ ಜನಸಾಮಾನ್ಯರಲ್ಲಿ ಆತಂಕ ಮೂಡಿಸಿದೆ. ಈ ಬಗ್ಗೆ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ ಸ್ಪಷ್ಟನೆ ನೀಡಿದ್ದು, ಇದು ಶುದ್ಧ ಸುಳ್ಳು ಎಂದಿದ್ದಾರೆ. ಅಲ್ಲದೆ ಸುಳ್ಳು ಸುದ್ದಿ ಹರಿಬಿಟ್ಟ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ರಿಕೆಟ್ ಪಂದ್ಯದ ವೇಳೆ ಹೆಜ್ಜೇನು ದಾಳಿಗೆ ಅಂಪೈರ್ ಬಲಿಯಾಗಿದ್ದಾರೆ. ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ. 13 ವರ್ಷದೊಳಗಿನವರಿಗೆ ಕ್ರಿಕೆಟ್ ಮ್ಯಾಚ್ ಆಯೋಜಿಸಲಾಗಿತ್ತು. ಈ ವೇಳೆ 30 ವರ್ಷದ ಮಾಣಿಕ್ ಗುಪ್ತಾ ಹೆಜ್ಜೇನು ದಾಳಿಗೆ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇಂಡಸ್ಟ್ರಿಗೆ ಬಂದು 40 ವರ್ಷವಾಗಿದೆ. 1986ರಲ್ಲಿ ಟುವಿ ಟುವಿ ಅಂತ ಹಾಡುತ್ತಾ ಕುಣಿಯುತ್ತಾ ಶಿವಣ್ಣ ಮೊದಲ ಬಾರಿ ಆನಂದ ಸಿನಿಮಾಗೆ ಬಣ್ಣ ಹಚ್ಚಿದ್ರು. ಫೆಬ್ರವರಿ 19ಕ್ಕೆ ಬರೋಬ್ಬರಿ 40 ವರ್ಷ ತುಂಬಿದ್ದು ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಹ್ಯಾಕರ್ಸ್ಗಳ ಕಾಟಕ್ಕೆ ಉಪೇಂದ್ರ ದಂಪತಿ ಠಾಣೆ ಮೆಟ್ಟಿಲೇರಿದ್ರು. ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಫೋನ್ ಹ್ಯಾಕ್ ಆಗಿದೆ. ಟಿವಿ9 ಪ್ರತಿನಿಧಿಗೂ 45,000 ಹಣ ಹಾಕುವಂತೆ ಹ್ಯಾಕರ್ಸ್ ಸಂದೇಶ ಕಳುಹಿಸಿದ್ದಾರೆ. ಸದ್ಯ ಬಸವೇಶ್ವರ ನಗರ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.